ನೀವು ಭಾರತೀಯರ ಹೀಗಂತ ಕೇಳಿದ್ರೆ ನೀವು ಮತ್ತೇನ್ರಿ ಅಂತ ವಾಪಸ್ ಕೇಳ್ಬೋದು. ಯಾಕಂದ್ರೆ ನಿಮ್ಮ ಹೆತ್ತವರು ಭಾರತೀಯರು, ನೀವು ಇಲ್ಲೇ ಜನಿಸಿದ್ರಿ, ಇಲ್ಲೇ ಬೆಳೆದ್ರಿ, ಇಲ್ಲೇ ಶಿಕ್ಷಣ ಪಡೆದು, ಇಲ್ಲೇ ತೆರಿಗೆ ಪಾವತಿಸ್ತಾ ಮತ ಚಲಾಯಿಸ್ತಿದ್ದೀರಿ. ಆದ್ರೆ ಯಾರಾದ್ರೂ ನಿಮ್ ಬಳಿ ಬಂದು ನೀವು ಭಾರತೀಯ ನಾಗರಿಕರು ಅನ್ನೋದಕ್ಕೆ ಕಾನೂನಾತ್ಮಕ ಸಾಕ್ಷಿ ಏನು ಅಂತ ಕೇಳಿದ್ರೆ ನೀವ್ ಏನ್ ತೋರಿಸ್ತೀರಿ? ನಿಮ್ ಜೇಬಿನಿಂದ ತಕ್ಷಣವೇ ಆಧಾರ್ ಕಾರ್ಡೋ, ವೋಟರ್ ಐಡಿನೋ ಅಥವಾ ಪಾಸ್ಪೋರ್ಟ್ ಅನ್ನು ತೆಗೆದು ತೋರಿಸಬಹುದು. ಆದ್ರೆ ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ಭಾರತದಲ್ಲಿ ಇವೆಲ್ಲ ದಾಖಲೆಗಳನ್ನ ತೋರಿಸಿದ ನಂತರನೂ ಇವುಗಳಲ್ಲಿ ಯಾವುದೂ ನಿಮ್ಮ ನಾಗರಿಕತೆಯ ಅಂತಿಮ ಮತ್ತು ನಿರ್ಣಾಯಕ ಪುರಾವೆ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ 140 ಕೋಟಿ ಜನರಿರುವ ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ತಾನು ಭಾರತೀಯ ಅಂತ ಸಾಬೀತುಪಡಿಸೋಕೆ ಇರುವ ಏಕೈಕ ಕಾನೂನಾತ್ಮಕ ದಾಖಲೆ ಯಾವುದು? ಈ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ನೀಡಿದ ಹೇಳಿಕೆ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗಿದೆ. ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಭಾರತೀಯ ಪಾಸ್ಪೋರ್ಟ್ ನಾಗರಿಕತೆಯ ಅಂತಿಮ ದಾಖಲೆ ಅಲ್ಲ, ಅದು ಕೇವಲ ವಿದೇಶ ಪ್ರಯಾಣಕ್ಕಾಗಿ ನೀಡಲಾಗುವ ಪ್ರಯಾಣ ದಾಖಲೆ ಆಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಾಮಾನ್ಯ ನಾಗರಿಕರು ಪಾಸ್ಪೋರ್ಟ್ ಪಡೆಯೋಕೆ ಅರ್ಜಿ ಸಲ್ಲಿಕೆ, ಜನ್ಮ ದಾಖಲೆಗಳ ಪರಿಶೀಲನೆ, ವಿಳಾಸದ ಸಾಕ್ಷಿ ಮತ್ತು ಕಠಿಣ ಪೊಲೀಸ್ ಪರಿಶೀಲನೆಯಂತಹ ದೀರ್ಘ ಪ್ರಕ್ರಿಯೆಗಳನ್ನು ಎದುರಿಸ್ತಾರೆ. ಇಷ್ಟೆಲ್ಲ ತನಿಖೆ ನಂತರ ಸರ್ಕಾರ ನೀಡುವ ಪಾಸ್ಪೋರ್ಟ್ ನಾಗರಿಕತೆಯ ಸಾಕ್ಷಿ ಅಲ್ಲ ಅನ್ನೋದನ್ನ ಜೀರ್ಣಿಸಿಕೊಳ್ಳೋದು ಕಷ್ಟ. ಆದ್ರೆ ದೇಶದ ಕಾನೂನು ಭಿನ್ನವಾಗಿ ಕೆಲಸ ಮಾಡುತ್ತೆ. ಭಾರತದಲ್ಲಿ ಪಾಸ್ಪೋರ್ಟ್ ಅನ್ನ ಪಾಸ್ಪೋರ್ಟ್ ಕಾಯ್ದೆ 1967 ಅಡಿಯಲ್ಲಿ ನೀಡಲಾಗುತ್ತೆ. ಆದ್ರೆ ನಾಗರಿಕತೆಯನ್ನ ನಾಗರಿಕತ್ವ ಕಾಯ್ದೆ ಅಥವಾ ಪೌರತ್ವ ಕಾಯ್ದೆ 1955 ಅಡಿಯಲ್ಲಿ ನಿರ್ಧರಿಸಲಾಗುತ್ತೆ. ಪಾಸ್ಪೋರ್ಟ್ ಕಾಯ್ದೆಯ ಸೆಕ್ಷನ್ 6 ನಾಗರಿಕರಲ್ಲದವರಿಗೆ ಪಾಸ್ಪೋರ್ಟ್ ಅನ್ನ ನಿರಾಕರಿಸಬಹುದು ಅಂತ ಹೇಳುತ್ತೆ. ಆದ್ರೆ ಇದೇ ಕಾಯ್ದೆಯ ಸೆಕ್ಷನ್ 20 ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಭಾರತದ ನಾಗರಿಕನಲ್ಲದ ವ್ಯಕ್ತಿಗೂ ಪಾಸ್ಪೋರ್ಟ್ ಅಥವಾ ಪ್ರಯಾಣ ದಾಖಲೆ ನೀಡುವ ವಿಶೇಷ ಅಧಿಕಾರ ಇದೆ. ಹೀಗಾಗಿ ಪಾಸ್ಪೋರ್ಟ್ ಭಾರತೀಯ ರಾಷ್ಟ್ರೀಯತೆಯ ಬಲವಾದ ಸೂಚಕವಾಗಿದ್ದರೂ ಕಾನೂನು ಹೋರಾಟದಲ್ಲಿ ಅದು ಅಂತಿಮ ಮತ್ತು ಪ್ರಶ್ನಾತೀತ ಸಾಕ್ಷಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ತಿಳಿಸಿದೆ. ಹಾಗಾದ್ರೆ ಮತದಾರರ ಗುರುತಿನ ಚೀಟಿ ನಾಗರಿಕತೆಯ ಸಾಕ್ಷಿ ಆಗ್ಬೋದಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಭಾರತದಲ್ಲಿ ಮತ ಚಲಾಯಿಸುವ ಹಕ್ಕು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಇರುತ್ತೆ. ಆದರೆ ಕಾನೂನಿನ ಹಾದಿ ಇಲ್ಲೂ ಭಿನ್ನವಾಗಿದೆ. 1995 ಲಾಲ್ ಬಾಬು ಹುಸೇನ್ ವರ್ಸಸ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯಲ್ಲಿ ಹೆಸರಿರೋದು ನಾಗರಿಕತೆಯ ಬಲವಾದ ಕಾನೂನು ಊಹೆಯಾಗಿದೆ. ಆದ್ರೆ ಯಾರದ್ದಾದ್ರೂ ನಾಗರಿಕತೆಯ ಬಗ್ಗೆ ತೀವ್ರ ಕಾನೂನು ವಿವಾದ ಉಂಟಾದ್ರೆ ಕೇವಲ ವೋಟರ್ ಐಡಿ ಆಧಾರದ ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ಕೆಲಸ ಕೇವಲ ಯಾರು ಮತ ಚಲಾಯಿಸಬಹುದು ಅನ್ನೋದನ್ನ ನಿರ್ಧಾರ ಮಾಡೋದಾಗಿದೆಯೇ ಹೊರತು ಯಾರ ನಾಗರಿಕತೆಯನ್ನಾದ್ರೂ ನಿರ್ಣಯಿಸೋದಿಲ್ಲ ಅಂತ ಪುನರುಚ್ಚರಿಸಿದೆ. ವೋಟರ್ ಐಡಿಯಿಂದ ಹೆಸರು ಕೈಬಿಟ್ಟ ತಕ್ಷಣ ಒಬ್ಬರ ನಾಗರಿಕತೆ ಕೊನೆಗೊಳ್ಳೋದಿಲ್ಲ. ಇನ್ನು ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅನಿವಾರ್ಯವಾಗಿರುವ ಆಧಾರ್ ಕಾರ್ಡ್ ವಿಷಯಕ್ಕೆ ಬಂದ್ರೆ ಬ್ಯಾಂಕ್ ಖಾತೆ ತೆರೆಯೋಕೆ, ಸಿಮ್ ಕಾರ್ಡ್ ಪಡೆಯೋಕೆ ಅಥವಾ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯೋಕೆ ಆಧಾರ್ ಕಡ್ಡಾಯವಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆಧಾರ್ ಕೇವಲ ಗುರುತಿನ ಚೀಟಿ ಆಗಿದೆಯೇ ಹೊರತು ನಾಗರಿಕತೆಯ ಪುರಾವೆ ಅಲ್ಲ ಅಂತ ಸ್ಪಷ್ಟಪಡಿಸಿದೆ. ಆಧಾರ್ ಕಾಯ್ದೆಯನ್ನ ನಾಗರಿಕತೆ ಸಾಬೀತುಪಡಿಸೋಕೆ ರೂಪಿಸಲಾಗಿಲ್ಲ. ಕೆಲವು ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಭಾರತದಲ್ಲಿ ವಾಸ ಮಾಡುವ ವಿದೇಶಿ ಪ್ರಜೆಗಳು ಆಧಾರ್ ಕಾರ್ಡ್ ಪಡೆಯೋಕೆ ಅರ್ಹರಾಗಿರ್ತಾರೆ. ಆದ್ರಿಂದ ಆಧಾರ್ ಕಾರ್ಡ್ ನೋಡಿ ಯಾರನ್ನೂ ಭಾರತದ ನಾಗರಿಕ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಾರತದಲ್ಲಿ ನಾಗರಿಕತೆಯನ್ನ ಯಾವುದೇ ಒಂದು ನಿರ್ದಿಷ್ಟ ಕಾರ್ಡ್ ಮೂಲಕ ನಿರ್ಧಾರ ಮಾಡಲಾಗೋದಿಲ್ಲ. ಬದಲಿಗೆ ನಾಗರಿಕತ್ವ ಅಥವಾ ಪೌರತ್ವ ಕಾಯ್ದೆ 1955 ನಿಯಮಗಳ ಅಡಿಯಲ್ಲಿ ನಿರ್ಧಾರ ಆಗತ್ತೆ. ಈ ಕಾಯ್ದೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ನಾಗರಿಕತ್ವ ಪ್ರಮಾಣ ಪತ್ರ ನೀಡುವ ಯಾವುದೇ ಉಲ್ಲೇಖ ಇಲ್ಲ. 2025 ಸಂಸತ್ತಿನಲ್ಲಿ ಸರ್ಕಾರಕ್ಕೆ ಭಾರತೀಯ ನಾಗರಿಕತೆಯನ್ನ ಸಾಬೀತುಪಡಿಸಲು ಯಾವ ದಾಖಲೆಗಳು ಮಾನ್ಯವಾಗಿದೆ ಅಂತ ಕೇಳಿದಾಗ ಸರ್ಕಾರ ಯಾವುದೇ ಒಂದು ನಿರ್ದಿಷ್ಟ ದಾಖಲೆಯ ಹೆಸರನ್ನ ಹೇಳಲಿಲ್ಲ. ಬದಲಿಗೆ ನಾಗರಿಕತ್ವ ಕಾಯ್ದೆಯ ನಿಯಮಗಳ ಪ್ರಕಾರ ಇದನ್ನ ನಿರ್ಧರಿಸಲಾಗತ್ತೆ ಅಂತಷ್ಟೇ ಉತ್ತರಿಸಿತು. ಕಾನೂನಿನ ಪ್ರಕಾರ ಭಾರತದ ನಾಗರಿಕತೆಯನ್ನ ಪಡೆಯೋಕೆ 5 ಪ್ರಮುಖ ಮಾರ್ಗಗಳಿವೆ. ಮೊದಲನೇದು ಜನ್ಮದ ಆಧಾರದ ಮೇಲಿನ ಪೌರತ್ವ. ಇದರಲ್ಲಿ ನೀವು ಜನಿಸಿದ ವರ್ಷ ಮುಖ್ಯ ಆಗುತ್ತೆ. ಜನವರಿ 26, 1950 ಜುಲೈ 1, 1987 ನಡುವೆ ಭಾರತದಲ್ಲಿ ಜನಿಸಿದವರಿಗೆ ಸ್ವಯಂ ಚಾಲಿತವಾಗಿ ಆಗ ಪೋಷಕರ ಪೌರತ್ವ ಮುಖ್ಯ ಆಗಿರಲಿಲ್ಲ. ಆದರೆ ಜುಲೈ 1, 1987 ಡಿಸೆಂಬರ್ 3, 2004 ನಡುವೆ ಜನಿಸಿದವರಿಗೆ ಭಾರತದಲ್ಲಿ ಜನಿಸೋದ್ರ ಜೊತೆಗೆ ಪೋಷಕರಲ್ಲಿ ಒಬ್ಬರು ಭಾರತೀಯ ಪೌರತ್ವವನ್ನು ಪಡೆದಿರೋದು ಕಡ್ಡಾಯ ಆಯಿತು. ಇನ್ನು ಡಿಸೆಂಬರ್ 3, 2004 ನಂತರ ಜನಿಸಿದ ಮಕ್ಕಳಿಗೆ ಪೋಷಕರಲ್ಲಿ ಒಬ್ಬರು ಭಾರತೀಯರಾಗಿದ್ದು ಮತ್ತೊಬ್ಬರು ಅಕ್ರಮ ವಲಸಿಗರಾಗಿರಬಾರ್ದು ಅನ್ನೋ ಕಠಿಣ ನಿಯಮ ಇದೆ. ಎರಡನೇ ಮಾರ್ಗ ವಂಶಾವಳಿಯ ಆಧಾರದ ಮೇಲಿನ ನಾಗರಿಕತೆ. ವಿದೇಶದಲ್ಲಿ ಜನಿಸಿದ್ರೂ ಪೋಷಕರು ಭಾರತೀಯರಾಗಿದ್ರೆ ನಿಯಮಾನುಸಾರ ನಾಗರಿಕತೆ ಸಿಗತ್ತೆ. ಮೂರನೇದು ನೋಂದಣಿ ಪ್ರಕ್ರಿಯೆ.
ಭಾರತೀಯ ಮೂಲದವರು ಅಥವಾ ಭಾರತೀಯರನ್ನ ವಿವಾಹವಾದ ವಿದೇಶಿಗರು ಷರತ್ತುಗಳನ್ನ ಪೂರೈಸಿ ನೋಂದಣಿ ಮಾಡಿಕೊಳ್ಬಹುದು. 4ನೇದು ನೈಸರ್ಗೀಕರಣ, ಅಂದ್ರೆ ವಿದೇಶಿ ಪ್ರಜೆ ದೀರ್ಘಕಾಲದವರೆಗೆ ಸಾಮಾನ್ಯವಾಗಿ 12 ವರ್ಷಗಳು ಭಾರತದಲ್ಲಿ ವಾಸ ಇದ್ರೆ ಅವರಿಗೆ ಪೌರತ್ವ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. 5ನೇದು ಯಾವುದೇ ಹೊಸ ಭೂಪ್ರದೇಶ ಭಾರತದೊಂದಿಗೆ ವಿಲೀನಗೊಂಡಾಗ ಅಲ್ಲಿನ ನಿವಾಸಿಗಳಿಗೆ ಕೇಂದ್ರ ಸರ್ಕಾರ ಪೌರತ್ವವನ್ನ ನೀಡುತ್ತೆ. ಹೀಗೆ ಪೌರತ್ವ ಪಡೆಯುವ ಮಾರ್ಗಗಳೇ ಭಿನ್ನವಾಗಿರೋದ್ರಿಂದ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಪೌರತ್ವ ಪ್ರಮಾಣ ಪತ್ರ ಇರೋದಿಲ್ಲ. ಕೇವಲ ನೋಂದಣಿ ಅಥವಾ ನೈಸರ್ಗೀಕರಣದ ಮೂಲಕ ಪೌರತ್ವ ಪಡೆದವರಿಗೆ ಮಾತ್ರ ಇಂತಹ ಪ್ರಮಾಣ ಪತ್ರ ನೀಡಲಾಗುತ್ತೆ. ಜನ್ಮಜಾತವಾಗಿ ಭಾರತದಲ್ಲಿರುವ ಕೋಟ್ಯಾಂತರ ಜನರಿಗೆ ಯಾವುದೇ ಒಂದೇ ಒಂದು ಪೌರತ್ವ ಕಾರ್ಡ್ ಇಲ್ಲ. ಅಗತ್ಯ ಬಿದ್ದಾಗ ನ್ಯಾಯಾಲಯಗಳು ಜನ್ಮ ಪ್ರಮಾಣ ಪತ್ರ, ಶಾಲಾ ದಾಖಲೆಗಳು, ಪೋಷಕರ ದಾಖಲೆಗಳು, ಕಂದಾಯ ದಾಖಲೆಗಳು, ಪಾಸ್ಪೋರ್ಟ್ ಮತ್ತು ವೋಟರ್ ಐಡಿ ಸೇರಿದಂತೆ ಹಲವು ದಾಖಲೆಗಳನ್ನು ಒಟ್ಟಾಗಿ ಪರಿಶೀಲಿಸಿ ಪೌರತ್ವವನ್ನು ನಿರ್ಧರಿಸುತ್ತೆ. ಭಾರತದಲ್ಲಿ ಪೌರತ್ವ ಅನ್ನೋದು ಯಾವುದೇ ಒಂದು ಫೋಟೋ ಅಲ್ಲ, ಅದೊಂದು ಇಡೀ ಆಲ್ಬಮ್ ಇದ್ದಂತೆ. ಯಾವುದೇ ಒಂದು ಕಾರ್ಡ್ ಇಲ್ಲದೆ ಇದ್ರೂ ನಿಯಮಗಳು ಮತ್ತು ಒಟ್ಟಾರೆ ದಾಖಲೆಗಳ ಸರಣಿನೇ ನಿಮ್ಮ ಭಾರತೀಯ ಪೌರತ್ವವನ್ನ ಪೂರ್ಣಗೊಳಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.